ಹುಷಾರ್ ಬಾರ ಹುಷಾರ್. ನೋಡಿದ್ರ ಆ ವಿಕ್ರಮ್ ರಾಯನ್ ಅನ್ಯಾಯ? ಬಾಬಾ ಹೇಗೆಲ್ಲ ಆಗ್ತಾ ಇದೆ ಅಂತ. ಬಾಬಾ ಹೇ, ಆ ವಿಕ್ರಮ್ ರಾಯನ್ ಅನ್ಯಾಯ ಹೇಗಾಗುದ್ರೆ ನಮ್ಗೇನು? ಅರಮನೆಯಲ್ಲಿ ನಾವುಗಳು ಉಳಿಬೇಕು ಅಂದ್ರೆ ಯಾರ ಮಾತು ಎಲ್ಲಿ ಹೇಗೆ ನಡೆಯುತ್ತೆ ಅನ್ನೋ ಕಡೆ ನಿಗಾ ಇಡಬೇಕು. ಈ ಬೆಟ್ಟದರಸು, ಲಿಂಗಣ್ಣ, ತುಂಗರಾಯ ಇವರೆಲ್ಲ ವೇಷದಿಂದ ಪಾಳೆಗಾರ. ಆದ್ರೆ ಆ ವಿಕ್ರಮ್ ರಾಯ ಪಾಳೆಗಾರ ಆದ್ರು ಅವನೇ ನಿಜವಾದ ರಾಜ. ಇವರ ರಾಜಕೀಯ ಉಸಾಬರಿ ಎಲ್ಲ ನಮ್ಗೆ ಯಾಕೆ? ಅರಮನೆಯಿಂದ ಲಾಭ ಪಡಿತಾ ನಮ್ಮ ಜೀವನ ಉಳಿಸ್ಕೋತ ಈ ಅರಮನೆಯ ವ್ಯವಹಾರನ ನಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಏನಂತೀರಾ? ನಾವು ಸಾಮಾನ್ಯ ಪಹರೆಯವರು ಇರ್ಬೋದು, ಆದ್ರೆ ಈ ಪಹರೆಯವರು ಮನಸ್ಸು ಮಾಡಿದ್ರೆ ಇಡೀ ರಾಜಕೀಯದ ದಿಕ್ಕನ್ನೇ ಬದಲಾಯಿಸ್ಬಿಡ್ತೀವಿ, ಬುಡ ಮೇಲ್ ಮಾಡಕ್ ಬಿಡ್ತೀವಿ. ಹೋಶಿಯಾರ್ ಪಹರೆ ಹುಷಾರ್, ಹೋಶಿಯಾರ್ ಪಹರೆ ಹುಷಾರ್. ತುಂಗ ತುಂಗ, ನಿನ್ನ ಬಳಿ ಇರುವ ಓಲೆಗೆ ನಮ್ಮ ಕರಣಿಕರಿಂದ ಮುದ್ರೆಯನ್ನು ಆಯ್ಕಿಸಿ ಈ ಒಡನೆಯೇ ನೀನಿದನ್ನು ತೆಗೆದುಕೊಂಡು ಹೊರಟು ತೆರಕಣಾಂಬಿಯಲ್ಲಿರುವ ನಮ್ಮ ನರಸರಾಜರಿಗೆ ಮುಟ್ಟಿಸಲು. ಅಲ್ಲಿಯವರಾರಾದರೂ ರಾಜಧಾನಿಯ ವೃತ್ತಾಂತವೇನೆಂದು ಬೆಸಗೊಂಡರೆ ಶ್ರೀ ಮನ್ಮಹಾರಾಜ ಇಮ್ಮಡಿ ರಾಜ ಒಡೆಯರು ಸ್ವರ್ಗಸ್ಥರಾದರೆಂದು ಹೇಳು. ಹೊರಡು. ತಡೆ ತುಂಗ. ಆ ಕಳ್ಳ ಕರಣಿಕರು ಅದಕ್ಕೆ ಮುದ್ರೆ ನಂಕಿಸುವಾಗ ಒಳಗಣ ಬರಹವನ್ನು ಓದಿಕೊಳ್ಳಬೇಕು, ಎಚ್ಚೆತ್ತು ನೋಡಿ. ಹಾಗೆ ಆ ಕೆಳಗಣ ಅಂಗಳದಲ್ಲಿರುವ ಆ ಬೊಮ್ಮರಸ ಪಂಡಿತನನ್ನು ಇತ್ತ ಕಳುಹಿ ತದನಂತರ ಬೊಮ್ಮರಸ ಪಂಡಿತರೇ, ಮೈಸೂರ ರಾಜವಂಶದ ಅಪ್ರಹಿತವಾದ ಬುದ್ಧಿಶಕ್ತಿಯ ತೀಕ್ಷ್ಣತೆ ನಿಮಗೆ ತಿಳಿಯದು. ಇಂದು ಪ್ರಾತಃ ಕಾಲದಲ್ಲಿಯೇ ಮಹಾಸ್ವಾಮಿಯವರು ಆರಿಗೂ ನಮಗೂ ಅರಿವಾಗದಂತೆ 3/4 ವೀಸಪಾಲು ಲೆಕ್ಕಪತ್ರಗಳನ್ನೆಲ್ಲ ಪರಾಂಬರಿಸಿ ಅರ್ಥ ಮಾಡಿಕೊಂಡಿದ್ದರು. 19 ವರ್ಷ 2 ತಿಂಗಳು 16 ದಿನಗಳಿಂದೀಚೆಗೆ ದಿನಕ್ಕೆ ನಿಯೋಗಿತನವಾದ ಬಳಿಕ ವಿಶೇಷವಾಗಿ ಮಹಾಸ್ವಾಮಿಯವರ ಬಕ್ಕಸದಿಂದ ನಿಷ್ಕಾರಣವಾಗಿ ಮೋಸದಿಂದ ನೀನು ಪಡೆದಿರುವ 2,48,364 ದುರ್ಗಿ ವರಹಗಳ ಲೆಕ್ಕವು ಮಹಾಸ್ವಾಮಿಯವರಿಗೆ ಅಳವುಗೊಟ್ಟು ನಿರ್ಧರಿತವಾಗಿದೆ. ಎಲ್ಲವೋ ನಿಯೋಗಿ ಬೊಮ್ಮರಸ ಪಂಡಿತ, ಇದಕ್ಕೆ ನಿನ್ನ ಉತ್ತರ ವಾದವೇ? ಭಯ ಆತಂಕ ಎರಡು ಒಟ್ಟೊಟ್ಟಿಗಾಗುತ್ತದೆ. ಮೊದಲು ನಿನ್ನ ಮುಖದ ಬೆವರನ್ನಿಸಿ. ಬೊಮ್ಮರಸ ಪಂಡಿತ, ಈಗ ಸಾವಧಾನತೆಯಿಂದ ನಾಳೆ ಬೆಳಗಾಗುತ್ತಲೇ ನೆರವೇರಬೇಕಾದ ಒಡ್ಡೋಲಗವು ನೆರೆಯಲಾರದೆ ಹೋದರೆ ನಿನಗೆ ಈ ವಿಪತ್ತಿನಿಂದ ವಿಮೋಚನೆಯಾಗುವುದಿಲ್ಲ. ಹೊರಡು. ಅಳಗರಾಜ, ನೋಡಿದೆಯಾ ಈ ಬೊಮ್ಮರಸ ಪಂಡಿತನ ಪಾಪದ ಕೃತ್ಯವನ್ನ? ಈ ಪಂಡಿತನು ಅರಮನೆಯ ಹೊಸ್ತಿಲನ್ನು ದಾಟಿದ ಆ ಕ್ಷಣವೇ ನಾವು ಅದನ್ನು ತಿಳಿಯಬೇಕು. ಜೋಕೆ,